ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೆಲ್ಲ ಹೋಗ್ತಿದ್ದೀವಿ ಅಂದರೆ ಈಗ ಟೈಮ್ ಬಂದು 4:15. ಇವಾಗ ನಾವು ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನನ್ನ ತಂಗಿ ಕೆಲ್ಸಕ್ಕೆ ಹೊಂಟೋಗ್ಬಿಟ್ಟಿದ್ಲು, ಬಿಡೋರು ಯಾರೂ ಇರಲಿಲ್ಲ. ಅಷ್ಟರಲ್ಲೇ ನಮ್ಮ ಆಂಟಿ ಮಗ ಸಿಕ್ತಾ, ಅವನ ಹತ್ರ ಡ್ರಾಪ್ ತಗೊಂಡ್ವಿ ದುಡ್ಡಿಗೆ. ಅಲ್ಲಿ ನೋಡಿದ್ರೆ ಫುಲ್ ರಶ್ಶು, ಬಿಕಾಸ್ ಆಫ್ ಕಾಲೇಜ್ ಬಿಡೋ ಟೈಮಿಂಗ್ಸ್ ಅದು ಯಾವಾಗಲೂ ರಶ್ ಇದ್ದೇ ಇರುತ್ತೆ. ಅಲ್ಲಿಂದ ಮದ್ದೂರಿಗೆ ಬಂದ್ವಿ. ಮದ್ದೂರಲ್ಲೇನು ಅಷ್ಟೊಂದು ರಶ್ ಇದ್ದಿರಲಿಲ್ಲ. ಮಂಡ್ಯಕ್ಕೆ ಬಸ್ ಹತ್ತಿದ್ವಿ. ನಾನು ಅಮ್ಮ ಅಷ್ಟೇ ಹೋಗ್ತಾ ಇರೋದು, ಪಾಪ ಎತ್ಕೊಂಬಂದಿಲ್ಲ, ಸಂಜೆ ಬರೋದು ಟೈಮ್ ಆಗುತ್ತೆ, ಹಾಗೆ ಶಾಪಿಂಗ್ ಮಾಡೋಕ್ಕಾಗಲ್ಲ ಅವಳು ಎತ್ಕೊಂಡು ಅಂದ್ಬಿಟ್ಟು ನಮ್ಮ ಆಂಟಿ ಮನೆಯಲ್ಲೇ ಬಿಟ್ಟಿದ್ವಿ. ಹೋಗೋಷ್ಟರಲ್ಲಿ ಮಂಡ್ಯಕ್ಕೆ 5:30 ಆಯಿತು. ಬರೋಷ್ಟರಲ್ಲಿ ಎಷ್ಟೊತ್ತಾಯಿತು ಅಂತ ನೀವೇ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದ್ವಿ. ನಮ್ಮ ಅಮ್ಮನ ಆಟೋ ಮಾಡ್ಕೊಂಡು ಹೋಗೋಣ ಬಾಮ ಅಂತ ಅಂದರೆ, ಬೇಡ ಏನಕ್ಕೆ ಇಲ್ಲೇ ಹತ್ರ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅಲ್ಲಿ ಫುಲ್ ನಡ್ಕೊಂಡು ಹೋಗ್ತಾ ಇದ್ರೆ ಯಾವ ಅಂಗಡಿಲಿ ನೋಡಿದ್ರು ರಾಖಿ ರಾಖಿ ರಾಖಿ. ಬಿಕಾಸ್ ಆಫ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಆದ ತಕ್ಷಣ ರಕ್ಷಾ ಬಂಧನ್ ಇರೋ ಕಾರಣ ರಾಖಿ ಹಬ್ಬ ಅಂತ. ಏನು ಗೊತ್ತಾ, ನಾವು ಈ ಕಡೆಯಿಂದ ಹೋಗುವಾಗ ನಾರ್ಮಲ್ ಏನು ಮಂಡ್ಯದಲ್ಲಿ ಇದು ಪ್ಲೇಸ್ ಯಾವಾಗಲೂ ರಶ್ ಇರುತ್ತೋ ಅದೇ ರಶ್ ಇತ್ತು. ಬಟ್ ಬರಬೇಕಾದ್ರೆ ಎಷ್ಟು ರಶ್ ಇತ್ತು ಅಂತ ಲಾಸ್ಟಲ್ಲಿ ನೋಡೋರಂತೇಳಿ. ಹಾಗೆ ನಾವು ಆದೀಶ್ವರ್ ಪಕ್ಕ ನವೀನ್ ಸ್ಟೋರ್ ಇದೆ, ಬಟ್ಟೆ ಅಂಗಡಿ. ನಾನೇ ಯಾವತ್ತು ಹೋಗಿರಲಿಲ್ಲ, ಅಮ್ಮವ್ರು ಹೋಗಿ ಯಾವಾಗಲೂ ಅಲ್ಲೇ ಸ್ಯಾರಿ ತೊಗೊಳೋದು. ಬಟ್ ಹೋದ್ವಿ, ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ನಮಗೆ. ಕಲೆಕ್ಷನ್ ಇಷ್ಟ ಆಗಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಮತ್ತೆ ತೋರಿಸೋರು ಇರಲಿಲ್ಲ ಬಿಕಾಸ್ ಆಫ್ ಫುಲ್ ರಶ್ಶು ಅಂತ. ನೆಕ್ಸ್ಟ್ ನಾವು ಯಾವಾಗಲೂ ಮಂಡ್ಯದಲ್ಲಿ ತೊಗೊಳೋದು ನೀಲ್ಕಮಲ್. ಅಲ್ಲಿ ಹೋದ್ವಿ, ಅಲ್ಲೂ ಕೂಡ ಫುಲ್ ರಶ್ಶು, ಸ್ವಲ್ಪನೇ ಬಿಡ್ತಿದ್ರು. ಅಲ್ಲಿ ತಗೊಂಡು ಸ್ಯಾರಿನ, ಯಾವ ಸ್ಯಾರಿ ಅಂತ ನೆಕ್ಸ್ಟು ಹಬ್ಬದ ವೀಡಿಯೋ ಹಾಕ್ತೀನಲ್ಲ ಅದರಲ್ಲಿ ನೋಡಿ. ಹಾಗೆ ಏನೇನು ಬೇಕು, ಹಣ್ಣು ತರಕಾರಿ, ಹಾಗೆ ಲಕ್ಷ್ಮಿಗೆ ಏನೇನು ಐಟಮ್ಸ್ ಬೇಕೋ ಎಲ್ಲ ತಗೊಂಡು ಮನೆಗೆ ರಿಟರ್ನ್ ಆದ್ವಿ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದಿದ್ರು. ನಾವು ಬರೋಷ್ಟರಲ್ಲಿ ಬ್ಯಾಂಗ್ಳೂರಿಂದ ಅವರು ಏನೇನೋ ತೊಗೊಂಡಿದ್ರು. ಅದನ್ನೆಲ್ಲ ನೋಡ್ಕೊಂಡೆಲ್ಲ ನೆನ್ಕೊಳ್ಗೋಷ್ಟರಲ್ಲಿ ಟೈಮ್ ಆಯಿತು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.